ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾಕ ಡಿಲೈಟ್ಸ್. ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರ್. ಮನೆಯಲ್ಲೇನೆ ಈಸಿಯಾಗಿ ಪಾಲಕ್ ಪನ್ನೀರ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಕಸೂರಿ ಮೇಥಿ ತಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಈ ಥರ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಬಟರ್, 2 ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮು, ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಇಂಚಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು ದೊಡ್ಡ ಆ, ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಹಾಗೆ ಒಂದು ಚಿಕ್ಕ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋದು, ಒಂದು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು 3-4 ಆ್ಯಡ್ ಮಾಡ್ಕೋಬಹುದು. ಒಂದು 200 ಗ್ರಾಮಷ್ಟು ಪನ್ನೀರ್ ತಗೊಂಡಿದ್ದೀನಿ. ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪನ್ನ ಬೇರ್ ಕಟ್ ಮಾಡ್ಬಿಟ್ಟು ಒಂದು 2-3 ಸಲ ನೀಟಾಗಿ ನೀರಲ್ಲಿ ತೊಳೆದಿಟ್ಟಿದ್ದೀನಿ. ಸೊಪ್ಪನ್ನ ಕುದಿಯೋ ನೀರಿನಲ್ಲಿ ಹಾಕ್ಬಿಟ್ಟು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಜಾಸ್ತಿ ಬೇಯಿಸಕ್ಕೆ ಹೋಗ್ಬೇಡಿ. ಈ ಸೊಪ್ಪನ್ನ ಈ ನೀರಿಂದ ತೆಗೆದ್ಬಿಟ್ಟು ನಂತರ ಒಂದು ನಲ್ಲಿ ಕೆಳಗೆ ಇಟ್ಟು ಆ ನೀರ್ ಕೆಳಗಡೆ ಒಂದು 2 ನಿಮಿಷ ಬಿಡೋಣ. ಅದಾದ ಮೇಲೆ ಒಂದು ಪಾತ್ರೆನಲ್ಲಿ ನಾನು ಐಸ್ ವಾಟರ್ ಹಾಕಿಟ್ಟಿದ್ದೀನಿ. ಆ ಪಾತ್ರೆಗೆ ನಾನು ಈ ಪಾಲಕ್ ಸೊಪ್ಪನ್ನ ಸೇರಿಸ್ತೀನಿ. ಆಮೇಲೆ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಬಿಟ್ಟು ಅದು ಚೆನ್ನಾಗಿ ಕಾದ ಮೇಲೆ 1 ಟೇಬಲ್ ಸ್ಪೂನ್ ಬಟರ್, 1 ಟೇಬಲ್ ಸ್ಪೂನ್ ಆಯಿಲ್ ಎರಡು ಸೇರಿಸ್ಬಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು. ಅದು ಬಿಸಿ ಆದ ನಂತರ ಎತ್ತಿಟ್ಕೊಂಡಿರುವಂತಹ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋದು ಅದನ್ನ ಇದಕ್ಕೆ ಸೇರ್ಸೋಣ. ಪನ್ನೀರ್ನ ಸೇರ್ಸಾದ್ಮೇಲೆ ಒಂದು 2-3 ನಿಮಿಷ ಬಾಡಿಸ್ಬೇಕು. ಕಲರ್ ಚೇಂಜ್ ಆಗೋವರೆಗೂ ಏನು ಇದನ್ನ ಉರಿಯೋದೇನು ಬೇಕಾಗಿಲ್ಲ. 1-2 ನಿಮಿಷ ಫ್ರೈ ಮಾಡ್ಬಿಟ್ಟು ಇದನ್ನ ಒಂದು ಬೌಲ್ಗೆ ನಾನು ಎತ್ತಿಡ್ಕೋತೀನಿ. ಒಂದು ದೊಡ್ಡ ಜಾರ್ ತಗೊಂಡು ಅದಕ್ಕೆ ಆಗ್ಲೇ ಬೇಯಿಸಿಟ್ಟಿರುವಂತ ಪಾಲಕ್ ಸೊಪ್ಪನ್ನ ಸೇರಿಸ್ಕೊತೀನಿ. ಅದಕ್ಕೆ 2 ಐಸ್ ಕ್ಯೂಬ್ ಸೇರಿಸ್ತಾ ಇದ್ದೀನಿ. ಈಗ ಐಸ್ ಕ್ಯೂಬ್ ಆ್ಯಡ್ ಮಾಡೋದ್ರಿಂದ ಪಾಲಕ್ಕಿಂದ ಏನು ಗ್ರೇವಿ ರೆಡಿ ಆಗುತ್ತಲ್ಲ ಅದು ಕಲರ್ ಚೇಂಜ್ ಆಗಲ್ಲ, ಗ್ರೀನೇ ಇರುತ್ತೆ, ಚೆನ್ನಾಗಿ ಕಾಣುತ್ತೆ. ಹಾಗೆ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಬಿ ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನಂತರ ಒಂದು ಬಾಣಲಿನ ಸ್ಟವ್ ಮೇಲಿಟ್ಟು ಅದಕ್ಕೆ ಬಟರ್ ಮತ್ತೆ ಆಯಿಲ್ ಏನು ಮಿಕ್ಕಿರುತ್ತಲ್ಲ ಅದನ್ನ ಸೇರಿಸಿ ಅದು ಕಾದಾದ್ಮೇಲೆ ಜೀರಿಗೆನ ಹಾಕೋತೀವಿ. ಜೀರಿಗೆ ಚಟಪಟ ಅಂತ ಸಿಡಿದ ನಂತರ ಈರುಳ್ಳಿನ ಸೇರಿಸ್ತೀವಿ. ಈರುಳ್ಳಿ ಆ್ಯಡ್ ಆದ್ಮೇಲೆ 2-3 ನಿಮಿಷ ಒಂದು ಸ್ವಲ್ಪ ಚೆನ್ನಾಗಿ ಈರುಳ್ಳಿನ ಉರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಯಾವಾಗ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ಆಗ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊನ ಸೇರಿಸ್ತೀವಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಮತ್ತಿನ್ನೊಂದು 2 ನಿಮಿಷ ಬೇಯಿಸೋಣ. ನಂತರ ಪಾಲಕ್ ಸೊಪ್ಪು ರುಬ್ಬಿರೋ ಪ್ಯೂರೆ ಏನಿರುತ್ತಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಈಗ ಅದಕ್ಕೆ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇವಾಗ್ಲೇನೆ. ಸೊ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತಲ್ಲ ಆ ಹದ ಮಾಡಿಕೊಂಡು ನೀರನ್ನ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಗರಂ ಮಸಾಲ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಕಸೂರಿ ಮೇಥಿನ ಆ್ಯಡ್ ಮಾಡಬೇಕು. ಈ ಕಸೂರಿ ಮೇಥಿ ಆ್ಯಡ್ ಮಾಡೋದ್ರಿಂದ ಪಾಲಕ್ ಪನ್ನೀರಿಗೆ ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೆಕ್ಸ್ಟ್ 1-2 ಸ್ಪೂನ್ ಕ್ರೀಮ್ ಎತ್ತಿಟ್ಟಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಯಾರು ಈ ಕ್ರೀಮ್ ಇರಲ್ಲ, ಫ್ರೆಶ್ ಕ್ರೀಮು, ಅವ್ರ ಮನೆಯಲ್ಲಿ ಹಾಲ್ ಮೇಲೆ ಏನು ಕೆನೆ ಇರುತ್ತಲ್ಲ ಆ ಕೆನೆ ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೆ ನಾನು ಆಗ್ಲೇ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ಕೂಡ ಸೇರಿಸ್ತಾ ಇದ್ದೀನಿ. ಪನ್ನೀರ್ನ ಆ್ಯಡ್ ಮಾಡಾದ್ಮೇಲೆ ಗ್ರೇವಿನ ಒಂದು 2-3 ಸಲ ಮಿಕ್ಸ್ ಮಾಡಬೇಕಾಗತ್ತೆ. ಪಾಲಕ್ ಪನ್ನೀರ್ ರೆಡಿ ಆಗಿದೆ. ನಾನು ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವತ್ತು ಪಾಲಕ್ ಪನ್ನೀರ್ನ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಪಾಲಕ್ ಪನ್ನೀರು ಚಪಾತಿ, ಪೂರಿ, ರೋಟಿ, ಕುಲ್ಚಾ ಹಾಗೂ ರೈಸ್ ಜೊತೆಗೂ ತಿನ್ಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇನೆ ಪಾಲಕ್ ಪನ್ನೀರ್ನ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡ್ಬೋದು ಅಂತ ಹೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.